ಯಾಕಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ತೊಗೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರಿಗೆ ತೊಗೊಳ್ಬೇಡ್ರಿ. ಇನ್ಮೇಲಿಂದ ನಮ್ಮ ಫ್ಯಾಮಿಲಿನೂ ಬರ್ತಾರೆ ನನ್ನ ಬ್ಲಾಗ್ ಒಳಗಡೆ. ನಮ್ಮ ಪಾರ್ಟ್ನರ್ ಜೊತೆ ನಮ್ಮ ಫ್ಯಾಮಿಲಿನ ಇರ್ತಾರೆ. ಜ್ಞಾನೋದಯ ಆದಂಗೆ ಇದೆ, ಫ್ಯಾಮಿಲಿನೇ ಕೊನೆ ತನಕ ಇರೋದು ಅಂತ ಹೇಳಿದ್ರೆ ಅದರಲ್ಲೇ ನಮ್ಮ ಅಮ್ಮರು ನಮ್ಮ ಮದರ್ ಇಂಡಿಯಾ ಸ್ವಲ್ಪ ಅವ್ರಿಗೊಂದು ಅಷ್ಟೊಂದೇನೋ ಮುಜುಗಾರ ಅದಾವ್ರಿಗೆ. ನಮ್ಮ ಫ್ಯಾಮಿಲಿ ಇವ ನಮ್ಮ ಅಕ್ಕನ ಮಗ, ಇವ್ನ ಜೊತೆ ಅವಾಗ ಹಳಿ ವಿಡಿಯೋಸ್ದಾಗ ಅದು ನೋಡಿರ್ಬೋದು, ಮಿನಿ ಬ್ಲಾಗ್ ಮಾಡೋ ಟೈಮ್ದಾಗ. ನಾವು ಒಟ್ಟ ವಿಡಿಯೋ ಮಾಡಿಲ್ರಿ, ನಮ್ಮ ಅಮ್ಮ ಒಟ್ಟ ತೊಂದಿಲ್ರಿ ವಿಡಿಯೋದಾಗ. ಪಾರ್ಟ್ನರ್ ಐಟನ ಮಳೆ ನೈಟ್ ನೋಡ್ರಿ ಇಲ್ಲಿ ಮಿನಿ. ಆ ಪಾರ್ಟ್ನರ್ ಅವರು ಏಕ್ ನಂಬರ್ ಒಂದು ಸ್ಟಡಿ ಮಾಡ್ಯಾರ. ಇಲ್ಲೊಂದು ಸ್ವಲ್ಪ ಸುಕ್ಕ ಟೈಪ್ ಮಾಡ್ಯಾರ, ಇದ್ರಾಗ ಒಂದಿಷ್ಟು ಗ್ರೇವಿ ಟೈಪ್ ಅದು ಬೇರೆ ಮಾಡಿ. ಮಂದಿ ಬಗ್ಗೆ ಎಲ್ಲ ಯೋಚ್ಕೊಂಡು ಹೋಗೋದ್ರ ನಮ್ಮದು ನಡೆಯಲ್ಲ. ಈಗೆಲ್ಲ ಬಿಟ್ಟು ಬಿಡ್ರಿ, ಎಲ್ಲ ಮಂದಿದು ಅವ್ರದ್ದು ಇವ್ರದ್ದು ಚಿಂತೆನೇ ಬಿಟ್ಟು ಬಿಡ್ಬೇಕು. ಮತ್ತು ನಮ್ಮ ತಾಯಿಯರು, ನಮ್ಮ ಅಕ್ಕ ತಂಗಿಯರ ಕೈಯಿಂದ ಅಚ್ಚದ ಕಾಳು ಹಾಕೊಲಾರ್ದೆ ಒಂದೇನೋ ಒಂಥರ ಗಿಲ್ಟ್ ಕಾಡಾಗತ್ತೆ ನಮ್ಮ ಮನಸ್ಸಿನಾಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದ್ರೆ ನಾನು ಸುಸ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ನಿಂತೀನಿ. ಇವಾಗ ನಮ್ಮ ಪಾರ್ಟ್ನರ್ ಅವರು ಒಂದು ಸ್ವಲ್ಪ ಪೂಜೆ ಮಾಡ್ತಾರಂತ, ಅದಕ್ಕೈತಲ್ಲ ಒಂದು ಸ್ವಲ್ಪ ಹೂವು ತೊಗೊಂಬರಿ ಅಂದಾರ, ಕೆಳಗಡೆ ಅದಾವ ಹರ್ಕೊಂಬರಿ ಅಂದಾರ. ಇವಾಗ ಕೆಳಗಡೆ ಹೋಗಿ ಸ್ವಲ್ಪ ಹೂವು ಹರ್ಕೊಂಬರ್ಬೇಕು. ಎಕ್ಸರ್ಸೈಸ್ ಹೋಗಿ ಬರೋ ಬನ್ನಿ. ರಸ್ತೆಗೆ ಒಂದಿಷ್ಟು ಬುಟ್ಟಿ ಒಯ್ಯಮು ನೋಡಮ್ಮ, ಇದೊಂದು ಬುಟ್ಟಿ ಒಯ್ಯಮು ಒಯ್ಬಿಟ್ಟು ಹೂವು ಹರ್ಕೊಂಡು ಬರುವ. ಸ್ವಲ್ಪ ಟೈಮ್ ದೇವರಿಗೆ ಪೂಜೆ ಮಾಡ್ತಾರಂತ. ಸ್ವಲ್ಪ ಭಕ್ತಿ ಹೆಚ್ಚಾಗ್ಯದ ಮೇಡಮ್ ಅವರಿಗೆ ಫ್ಯಾಮಿಲಿ ಸಲುವಾಗಿ. ಸ್ವಲ್ಪ ಒಂದಷ್ಟು ಹೂವು ಹರ್ಕೊತೀನಿ. ಹೂವು ಹರ್ಕೊಂಬಂದು ಸ್ವಲ್ಪ ಪೂಜೆಗೆ ಅಂತ ಹೂವು ಹರ್ಕೊಂಬಂದು ಆಮೇಲೆ ನೋಡಿ ಇಲ್ಲೇ ಹೂವು ಅದಾವ. ಒಂದಿಷ್ಟು ಹೂವು ಹರ್ಕೊಂಡು ಹೋಗುವ ಬನ್ನಿ. ತಾಬಡ್ದು ಹೊಡಿಲ್ಲ ಒಂದಿಷ್ಟು ಹೂವು ಅದಾವ. ಆ ಕಡೆ ಸ್ವಲ್ಪ ಒಂದೆರಡು ರೋಸ್ ಅದಾವ, ರೋಸ್ ಹರ್ಕೊಂಡು ಈ ಒಂದಿಷ್ಟು ಹರ್ಕೊಂಡು ಇಷ್ಟು ಸಾಕೀಗ. ಆ ಕಡೆ ಸೈಡ್ ಒಂದಿಷ್ಟು ರೋಸ್ ಹರ್ಕೊಳ್ಳೋ ಮತ್ತು ತೊಗೊಬೇಡ ರೋಸ್ ತೋರಿಸ್ತೀನಿ ಬರ್ರಿ. ನಿಮ್ಗೆ ರೋಸ್ ಇಷ್ಟ ಆಗ್ಯಾವ ಅಂದ್ರೆ ಸಿಕ್ಕಾಬಿಟ್ರೆ ರೋಸ್ ಆಗ್ಯಾವ. ಇಲ್ಲಿ ನೋಡಿ ಎಷ್ಟು ರೋಸ್ ಆಗ್ಯಾವ. ಎಲ್ಲ ನಮಗೋಸ್ಕರನೇ ಇವ್ರು ರೋಸ್ಗಳು ಅಂದ್ರೆ ಹರ್ಕೊಂಡೋಗಿ ನಾವು ಟೆಂಪಲ್ ಗಿಡ ಮತ್ತು ಪೂಜೆ ಮಾಡುವ. ಸೊ ಹಿಂಗಾಗಿ ಒಂದಷ್ಟು ಹೂವು ಹರ್ಕೊಂಬಂದೆ. ಇಲ್ಲಿ ನೋಡ್ರಿ ನಮ್ಮ ಪಾರ್ಟ್ನರ್ ಅವರು ನಮ್ಮ ಸ್ವೀಟಿ ಹೊರಗಡೆ ನಿಂತಾರೆ. ನೀವು ಪಟ ತಳಿಕೊಂಡು ಸ್ವಲ್ಪ ಪೂಜೆ ಮಾಡುವ. ಸ್ವೀಟಿಗೆ ಎತ್ತಾಕೊಂಡ್ಬರ್ಬೇಕು ಅದಕ್ಕೆ ಬನ್ನಿ. ಸ್ವಲ್ಪ ನಮ್ಮ ಪಾರ್ಟ್ನರ್ ಅವ್ರಿಗೆ ಮಾಡ್ತಾರೆ ಪೂಜೆ, ನಾವಂತೇನಿಲ್ಲ. ಹೂವು ತರೋದು ಅಷ್ಟೇ ನನ್ನ ಕೆಲಸ ಇತ್ತು. ಹೂವು ಹೇಳಿದ್ರು ತೊಗೊಂಡು ಬಂದೆ. ಇಷ್ಟೆಲ್ಲ ಮಾಡ್ತಾರೆ ಗೈಸ್. ಮತ್ತು ಇವತ್ತು ನಮ್ಮ ಫ್ಯಾಮಿಲಿ ಬರ್ತಾಯಿದೆ. ಅಂದರೆ ಇದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಮಾಮರು ಅಂದರೆ ನಮ್ಮ ಅಕ್ಕರ ಗಂಡವ್ರು ಬಂದು ಹೋಗಿದ್ದರು, ನಾನು ಭೇಟಿಯಾಗಿ ಹೋಗಿದ್ರು. ಸೊ ಇವಾಗೈತಲ್ಲ ನಮ್ಮ ಫ್ಯಾಮಿಲಿ ಬರ್ತಾರೆ ಇವತ್ತು. ಅವ್ರಿಗಿಂತ ತೋರಿಸ್ತೀನಿ ಅಂತ ನಿಮಗೆ ಬ್ಲಾಗ್ ಒಳಗಡೆ ತೋರಿಸ್ಕೊಡ್ತೀನಿ ಗೈಸ್. ಯಾರ್ಯಾರು ನಮ್ಮ ಫ್ಯಾಮಿಲಿಯವ್ರು ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಯಾರ್ಯಾರಿಗೆ ಕಂಫರ್ಟೇಬಲ್ ಆಗುತ್ತಲ್ಲ ಅವ್ರಿಗೆಲ್ಲ ತೋರಿಸ್ತೀನಿ ಅಂತ. ಯಾರ್ಯಾರು ಬರ್ಲಕ್ಕ ಫಸ್ಟ್ ಟೈಮ್ ಎಲ್ಲ ವಿಡಿಯೋ ಬರೋದು ಅಂದರೆ ಅದಕ್ಕಿಂತ ಮುಂಚೆ ಬಂದಾರ. ಬಟ್ ಈ ಥರ ಎಲ್ಲ ಫುಲ್ ಕುಲ ಬಂದಿಲ್ಲ. ನಮ್ಮ ತಂಗಿಗೆ ನಮ್ಮ ಅಕ್ಕರಿಗೆ ತೊಗೊಂಡೇ ಇಲ್ಲ ನಾನು, ಇದು ಫಸ್ಟ್ ಟೈಮ್ ತೊಗೋತಾ ಇರೋದು. ಯಾವ ಥರ ಅಂತ ಅವ್ರ ರಿಯಾಕ್ಷನ್ ನಾನು ನೋಡ್ರಿ. ಪೂಜೆ ಮಾಡಿ ಸಿಗ್ತೈತೆ ನಮ್ಮ ಮೇಡಮ್ ಅವರು. ಅವ್ರು ಏನ್ರಿ ಹೇಳಕ್ಕೆ ಇಷ್ಟಪಡ್ತೀರೇನ್ರಿ? ಮಾಡಿರಿ ಫಟ ಪೂಜೆ ಮಾಡಿರಿ. ಗೈಸ್ ಇವಾಗ ಜಸ್ಟ್ ಒಂದು ಸ್ವಲ್ಪ ನೈಟ್ ಎಲ್ಲ ಬಂದದ. ಇವಾಗ ಜಸ್ಟ್ ನಮ್ಮ ಫ್ಯಾಮಿಲಿ ಬಂತು. ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಅಮ್ಮ ಯಾರು ಬಂದಾರಪ್ಪ ಅಂದರೆ ನಮ್ಮ ಮಾಮ ಮತ್ತು ನಮ್ಮ ಅಕ್ಕ, ನಮ್ಮ ತಂಗಿ, ಮತ್ತು ನಮ್ಮ ಮದರ್ ಇಂಡಿಯಾ, ಮತ್ತು ನಮ್ಮ ಅಳಿಯ, ನಮ್ಮ ಅಕ್ಕನ ಮಗಳು ಬಂದಾರ. ಇಷ್ಟು ಜನ ಬಂದಾರ. ನಮ್ಮ ಅಮ್ಮರು ಮೊದಲೇ ಬಂದು ಹೋಗಿದ್ದಿರಲಿಲ್ಲ, ಹಂಗಾಗಿ ಬಂದು ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಬಂದಾರ. ನಾನು ಅದಕ್ಕೆ ಅವ್ರಿಗೆ ಐತಲ್ಲ ವಿಡಿಯೋದಾಗ ತೊಗೋತೀನಿ, ನಿಮಗೆ ವಿಡಿಯೋ ಮಾಡ್ತೈತೆ ಅಂತ ಹೇಳಿದ್ವಿ. ಯಾಕಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ತೊಗೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರಿಗೆ ತೊಗೊಳ್ಬೇಡ್ರಿ. ನಮ್ಮ ಫ್ಯಾಮಿಲಿನಲ್ಲಿ ಬಿಟ್ಕೊಡ್ಬಾರ್ದು, ಇದು ಒಂದು ಪಾಲಿಸಿ. ಎಲ್ಲಿ ಬಿಟ್ಕೊಡ್ಬಾರ್ದು. ನಿಮ್ಮ ಫ್ಯಾಮಿಲಿ ಅನ್ನೋದು ಮಂದಿ ಮುಂದೆ, ಈ ಜನರ ಮುಂದೆ ಆಡ್ಕೊಳ್ಳೋ ಮುಂದೆ ಒಟ್ಟ ಬಿಟ್ಕೊಡ್ಬಾರ್ದು ಅನ್ನೋ ನಮ್ಮ ಪಾಲಿಸಿ ಆಗಿದೆ ಇವಾಗ. ಸೊ ಇನ್ಮೇಲಿಂದ ನಮ್ಮ ಫ್ಯಾಮಿಲಿನೂ ಬರ್ತಾರೆ ನನ್ನ ಬ್ಲಾಗ್ ಒಳಗಡೆ. ನಮ್ಮ ಪಾರ್ಟ್ನರ್ ಜೊತೆ ನಮ್ಮ ಫ್ಯಾಮಿಲಿನ ಇರ್ತಾರೆ. ನಮ್ಮದು ದೊಡ್ಡ ಫ್ಯಾಮಿಲಿ ಅದ, ಹೇಳ್ಬೇಕಂದ್ರೆ ಚಿಕ್ಕಪಟ್ಟ ದೊಡ್ಡ ಫ್ಯಾಮಿಲಿ ಅದ. ಆದರೆ ನಾವು ಇಷ್ಟು ದಿನ ಒಬ್ಬನೇ ಇದ್ದಿದ್ದೆ, ಯಾವುದೇ ರೀತಿ ಫ್ಯಾಮಿಲಿ ತೊಗೊಂಡಿರಲಿಲ್ಲ. ಜಸ್ಟ್ ಬರೀ ಫ್ರೆಂಡ್ಸ್ ಜೊತೆ ಅಟ್ಟೆ ಮಾಡ್ತಿದ್ದೆ ನಾವು ವಿಡಿಯೋಸ್ ಮಾಡಿದ್ರೆ. ಇವಾಗ ಸ್ವಲ್ಪ ಏನಂತಾರೆ ಜ್ಞಾನೋದಯ ಆದಂಗೆ ಆಗಿದೆ, ಫ್ಯಾಮಿಲಿನೇ ಕೊನೆ ತನಕ ಇರೋದು ಅಂತ ಹೇಳಿದ್ರೆ. ಸೊ ಹಂಗಾಗಿ ಫ್ಯಾಮಿಲಿನಲ್ಲಿ ಬಿಟ್ಟು ಕೊಡಬಾರ್ದು.
ಸೊ ಇವಾಗ ನಮ್ಮ ಪಾರ್ಟ್ನರ್ ಅವ್ರಿಗೆ ಮೀಟ್ ಮಾಡಿಸ್ಬೇಕು. ಮೀಟ್ ಮಾಡ್ಸೀನಿ ಇದೇಗೆ ನಮ್ಮ ಮಾಮರಿಗೆ ಅದೆಲ್ಲ ಮೊನ್ನೆ ಬಂದಾಗೆಲ್ಲ ತಂದು ಅವ್ರು ಚೆಂದ ಮಾತಾಡಿ ಹೋದರು. ಹಂಗಾಗಿ ಅವರೇ ಮಾತಾಡ್ಸ್ ಕರ್ಕೊಂಬಂದಾರ. ಇವಾಗ ವಿಡಿಯೋದಾಗ ಯಾರು ಬರ್ತಾರಪ್ಪ ಅಂದ್ರೆ ನಮ್ಮ ಮಾಮರು ಅಂದ್ರಲ್ಲೇ ನಮ್ಮ ಅಮ್ಮರು ನಮ್ಮ ಮದರ್ ಇಂಡಿಯಾ ಸ್ವಲ್ಪ ಅವ್ರಿಗೆ ಒಂದು ಅಷ್ಟೊಂದೇನೋ ಮುಜುಗಾರ ಅದ ಅವ್ರಿಗೆ. ಪಟ ಹಾಕ್ಸಿ ಕ್ಯಾಮ್ರಾ ಮುಂದೆ ಬಂದಿದ್ರೆ ಅಷ್ಟು ಏನು ಇದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಯಾರಿಗೂ ಇಲ್ಲೇ ಅಂದರೂ ಜೋರಾವರಿ ಮಾಡಿ ನಮ್ಮ ಅಂದರೆ ನಮ್ಮ ಇವ್ರಿಗೆ ಫ್ಯಾಮಿಲಿಯವರಿಗೆ ಸ್ವಲ್ಪ ಅಂದರೆ ಅವ್ರಿಗೆ ತೊಗೊಳವ ನಾವು ವಿಡಿಯೋದಾಗ. ಸೊ ನಮ್ಮ ಅಮ್ಮ ಅಂತೂ ಬರಲ್ಲ ಅಂದ ನೀ ಅನ್ಕೊಂಬಿಟ್ಟ, ನಮ್ಮ ಮದರ್ ಇಂಡಿಯಾನು ಬರಲ್ಲ ಅಂದಾರ ಅನ್ಕೊಂಬಿಟ್ಟ. ಸೊ ಅಂದರೆ ಸ್ವಲ್ಪ ಅವ್ರಿಗೆ ಮುಜುಗಾರ ಅದಲ್ಲ, ಹಂಗಾಗಿ ಒಂದು ಸ್ವಲ್ಪ ದಿನ ಬರಲ್ಲ ಅಂದಾರ. ಮುಂದೆ ತೊಗೋತೀನಿ ನಾನಂತೂ ಯಾರಿಗೆ ಬಿಡಲ್ಲ ಈ ಥರ. ಇವಾಗ ನಮ್ಮ ಹಳೆಯಾಗ ಮತ್ತು ನಮ್ಮ ಅಕ್ಕಗ ನಮ್ಮ ತಂಗಿಗೆ ತೋರಿಸ್ಬೇಕು. ಆ್ಯಂಡ್ ನಮ್ಮ ಅಕ್ಕನ ಮಗಳಿಗೆ ತೋರಿಸ್ಬೇಕು ನಾನು. ಇಲ್ಲೇ ಅದ ನೋಡ್ರಿ ನಮ್ಮ ಫ್ಯಾಮಿಲಿ. ಇವರು ನಮ್ಮ ತಂಗಿ, ಇದು ನಮ್ಮ ಅಕ್ಕನ ಮಗಳು, ಇವ ನಮ್ಮ ಅಕ್ಕನ ಮಗ. ಇವ್ನ ಜೊತೆ ಅವಾಗ ಹಳೆ ವೀಡಿಯೋಸ್ದಾಗ ಅದು ನೋಡಿರ್ಬೋದು ಮಿನಿ ಬ್ಲಾಗ್ ಮಾಡೋ ಟೈಮ್ದಾಗ. ಬಟ್ ಜಾಸ್ತಿ ತೊಗೊಂಡಿರಲಿಲ್ಲ. ಇವಾಗ ಇನ್ಮೇಲಿಂದ ಎಲ್ಲ ನಮ್ಮ ಫ್ಯಾಮಿಲಿ ಬರ್ತಾರೆ. ಇನ್ಮೇಲಿಂದ ನಮ್ಮ ಎಲ್ಲ ಫ್ಯಾಮಿಲಿ ತೊಗೊಂಡು ವಿಡಿಯೋ ಮಾಡ್ತೀವಿ. ನಮ್ಮ ತಂಗಿ ಮತ್ತು ನಮ್ಮ ಪಾರ್ಟ್ನರ್ ಅವ್ರದ್ದು ಅದೆಲ್ಲ ಎಲ್ಲರಿಗೂ ತೊಗೊಂಡು ವಿಡಿಯೋ ಮಾಡ್ತೀವಿ ನಾವು. ಅವರೆಲ್ಲ ಚೆಸ್ತಾಗಿ ಫುಲ್ ಫ್ರೆಂಡ್ಲಿ ಆಗಿದ್ದೀವಿ ನಾವು. ಫ್ಯಾಮಿಲಿ ಅಂದರೆ ಹೆಂಗಂದ್ರೆ ಹಿಂಗೆ ಇರ್ತಲ್ಲ ಕಟ್ಟುನಿಟ್ಟಿನ ಫ್ಯಾಮಿಲಿ ಇರ್ತಲ್ಲ, ಆ ಟೈಪ್ ಫ್ಯಾಮಿಲಿ ನಮ್ಮದು. ಫುಲ್ಲು ಫ್ರೆಂಡ್ಲಿ ಫ್ಯಾಮಿಲಿ ಅದ. ಈಗ ನಾವು ಫುಲ್ ಫ್ರೆಂಡ್ಲಿ ಫ್ಯಾಮಿಲಿ ಅದ. ಅದ್ರಾಗ ದೊಡ್ಡ ನಾನೊಬ್ಬ ವ್ಲಾಗರ್ ಅಂದ್ರೆ ನಾನು ವಿಡಿಯೋಸ್ ನೋಡಿ 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 ನಮ್ಮ ಅಪ್ಪಾಜಿ ಹಿಂಗೆ ವ್ಲಾಗ್ ಮಾಡ್ತಾನಂದ್ರೆ ಏಕ್ ನಂಬರ್ ವ್ಲಾಗ್ ಮಾಡ್ತಾನೆ, ಮಸ್ತ್ ವ್ಲಾಗ್ ಮಾಡ್ತಾನೆ ನಮ್ಮ ಅಪ್ಪಾಜಿ. ಅವ ಹೆಂಗೆ ಮಾಡ್ತಾನೆ ಏನು ಅನ್ನೋದು ನಾಳಿನ ವ್ಲಾಗ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಏನಾದರೂ ಮಾತಾಡಿ. ಈಗ ಗೈಸ್ ನಾವು ಒಟ್ಟ ವಿಡಿಯೋ ಮಾಡಿಲ್ರಿ, ನಮ್ಮ ಅಮ್ಮ ಒಟ್ಟ ತೊಂದಿಲ್ರಿ ವಿಡಿಯೋದಾಗ. ನಾ ಫಸ್ಟ್ ಟೈಮ್ ಬರೋದ್ರಿ ಗೈಸ್ ವಿಡಿಯೋದಾಗ. ಹೌದು, ನಮ್ಮ ಹಳೆಯಾಗಂತೂ ನಾನು ತೊಗೊಂಡೇ ಇರಲಿಲ್ಲ. ಮಿನಿ ಬ್ಲಾಗ್ ಅಷ್ಟೇ ತೊಗೊಂಡಿದ್ದೆ. ಅದು ಯಾವಾಗ ಫುಲ್ ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಆಗ್ತಿತ್ತಲ್ಲ ಆ ಟೈಮ್ದಾಗ ತೊಗೊಂಡಿದ್ದು. ಇವಾಗಂತೂ ನಮ್ಮ ಹಳೆಯಾಗ ತೊಗೊಂಡೇ ಇರಲಿಲ್ಲ ಬ್ಲಾಗ್ ಒಳಗಡೆ. ಇವಾಗ ಫಸ್ಟ್ ಟೈಮ್ ನಾನು ತೊಗೊಳಕತ್ತಿದ್ದು ಅಂದರೆ ಲಾಂಗ್ ವಿಡಿಯೋ ತೊಗೊಳತ್ತಿದ್ದು ಫಸ್ಟ್ ಟೈಮ ನಮ್ಮ ಹಳೆಯಾಗ. ನೋಡಿರಿ ನಮ್ಮ ಪಾರ್ಟ್ನರ್ ಹೈಟ ನಮ್ಮ ಹಳೆಯ ಹೈಟ್ ನೋಡ್ರಿ. ಇಲ್ಲಿ ಹೈಟ್ ನೋಡ್ರಿ, ಹೈಟ್ ಡಿಫ್ರೆನ್ಸ್ ನೋಡ್ರಿ ಎಷ್ಟು ಅದ ನೋಡ್ರಿ ಹೈಟ್. ಖುಷಿಯಾಗುತ್ತೆ ಗೈಸ್ ಈ ಥರ ಎಲ್ಲ ಫ್ಯಾಮಿಲಿ ನೋಡಿದಾಗ, ಫ್ಯಾಮಿಲಿ ಜೊತೆ ಇದ್ದಾಗ. ಎಲ್ಲ ಮೇಲಿಂದ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆರಾಮಾಗಿ ನಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊತ ನಾವು ಎಂಜಾಯ್ ಮಾಡೋದು, ಅವ್ರಿಗೂ ಎಂಜಾಯ್ ಮಾಡಿಸೋದು. ಅವ್ರಿಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಇರೋದಾಗಲ್ಲ ಈ ಥರ ಅಂತೇಳಿ ಅಂದ್ಕೊಂಡಿವಿ. ಪೂರ ಏಕ್ ನಂಬರ್ ಫ್ಯಾಮಿಲಿ ಚೆಂದಾಗಿರ್ತೀವಿ. ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಿರ್ತಾವೆ. ಡೋ ಸಬ್ಸ್ಕ್ರೈಬ್ ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ. ಆ್ಯಂಡ್ ಇನ್ನು ನಮ್ಮ ತಂಗಿ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಇದೇ ಫಸ್ಟ್ ಟೈಮ್ ವಿಡಿಯೋದಾಗ ತೊಗೊಂಡಿದ್ದೆ. ನಾನು ಜೀವನದಾಗ ವಿಡಿಯೋ ತೊಗೊಂಡಿದ್ದೆ ಇದೇ ಫಸ್ಟ್ ಟೈಮ. ಸೊ ಹಿಂಗಾಗಿ ಅವರು ಕಂಫರ್ಟೇಬಲ್ ಎಲ್ಲ. ನಮ್ಮ ಪಾರ್ಟ್ನರ್ ಫಸ್ಟ್ ಟೈಮ್ ವಿಡಿಯೋದಾಗ ಬಂದಿರಲ್ಲ, ಅವ ಹೆಂಗಿದ್ರಲ್ಲ ಅದೇ ಥರ ಅವರು ಅದಾರ. ಇದೇ ಫಸ್ಟ್ ಟೈಮ್ ಬಂದಿದ್ದವರು. ಸೊ ಇಲ್ಲಿ ಅದಾವ್ರಿ ನಮ್ಮ ಅಕ್ಕನ ಮಗಳು ಅದಾವ್ರಿ ಇಲ್ಲಿ. ಓಯ್ ಮಿನಿ ನೋಡ್ರಿ, ಹಾಗೆ ಸ್ಮೈಲ್ ಮಾಡ್ತಾಳ್ರಿ ಮಿನಿ. ಇನ್ಮೇಲಿಂದ ಎಲ್ಲ ತೊಗೊಂಡು ವಿಡಿಯೋ ಮಾಡೋದು ಶಿಸ್ತಾಗಿ ತಗೋಡ ಫ್ಯಾಮಿಲಿ ವ್ಲಾಗ್ಸ್ಗಳು. ಅವ್ರು ಬಂದು ಖುಷಿ ಒಳಗೆ ಒಂದು ಸ್ವಲ್ಪ ಚಿಕನ್ ತಂದಿದ್ದೆ. ಒಂದು ಸ್ವಲ್ಪ ನಮ್ಮ ಪಾರ್ಟ್ನರ್ ಅವರು ಏಕ್ ನಂಬರ್ ಒಂದು ಸ್ಟಡಿ ಮಾಡ್ಯಾರ. ಇಲ್ಲೊಂದು ಸ್ವಲ್ಪ ಸುಕ್ಕ ಟೈಪ್ ಮಾಡ್ಯಾರ, ಇದ್ರಾಗ ಒಂದಿಷ್ಟು ಗ್ರೇವಿ ಟೈಪ್ ಅದು ಬೇರೆ ಮಾಡ್ಯಾರ. ಒಂದು ಸ್ವಲ್ಪ ಚಿಕನ್ ತಂದು ಶಿಸ್ತಾಗಿ ತಿನ್ನಿಸ್ಬೇಕು ಅಂತ ಅಂದ್ಕೊಂಡು ಇವಾಗ ನೋಡ್ರಿ ಇಲ್ಲಿ ನಮ್ಮ ಕಣ್ಮಗಳು ನೋಡ್ರಿ ಹಾಕೋತಾಳೆ. ಓಯ್ ಸುಂದರಿ ನೋಡ್ರಿ ಆಕೆ ಸ್ಮೈಲ್ ನೋಡ್ರಿ ಹೆಂಗದ ಆಕಿನ ಸ್ಮೈಲ್. ಗೈಸ್ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ನಮ್ಮ ಅವ್ರಿಗೇನು ತೊಗೋತೀನಿ. ನಮ್ಮ ಅಮ್ಮ ನಮ್ಮ ಮಮ್ಮಿಯವ್ರ ತಮ್ಮರೇ ಆಗ್ಬೇಕು ಅವರು. ಅವ್ರಿಗೇನು ತೊಗೋತೀನಿ ವಿಡಿಯೋದಾಗ. ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಆಗಲ್ಲ ಡೈರೆಕ್ಟಾಗಿ ವಿಡಿಯೋದಾಗ ಬರೋಕೆ. ಸೊ ಏನು ಅನ್ನಿಸ್ತು ಮೇಡಮ್ ನಿಮ್ಗೆ? ಖುಷಿ ಆಯ್ತು. ಇನ್ಮೇಲಿಂದ 120 ಅನ್ಸಲ್ಲ. ಒಂಥರ ಏನೋ ಫ್ಯಾಮಿಲಿ ಇಲ್ಲ ಏನೂ ಇಲ್ಲ, ಒಂಥರ ಒಂಟಿಯಾಗಿದ್ದು ಇಬ್ಬರೇ. ಸ್ವೀಟಿ ನಾನು ಇವರು 3 ಜನ ದೊಡ್ಡ ಫ್ಯಾಮಿಲಿ ಆಗಿತ್ತು. ನಾವಿನ್ನೊಂದು ದೊಡ್ಡ ಫ್ಯಾಮಿಲಿ ಇತ್ತು. ಅದು ಫ್ಯಾಮಿಲಿ ಮೇಲಿಂದ ಕೂಡೀವಿ. ಸೊ ಏನು ಹೇಳಿದ್ರ ಬಗ್ಗೆ ಸಿಕ್ಕಾಪಟ್ಟೆ ಒಂಥರ ಖುಷಿಯಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು ವಿಡಿಯೋದಾಗ ಅವರಿಗೆ. ಸೊ ನೋಡೋಣ ಮತ್ತು ಹಿಂದೆ ಬರೋ ದಿನಗಳಲ್ಲಿ ನಮ್ಮ ಪಾರ್ಟ್ನರ್ ಅವ್ರಿಗೆ ಯಾವ ಥರ ಸ್ವಲ್ಪ ಕಲಿಸಿನಿಲ್ಲ ಅದೇ ರೀತಿ ಅವ್ರಿಗೂ ಕಲಿಸ್ತೀನಿ. ಕಲಿಸಿ ಅವ್ರಿಗೂ ವಿಡಿಯೋದಾಗ ಬರೋಕೆ ಚೆಂದಾಗಿ ಎಂಜಾಯ್ ಮಾಡೋಕೆ ಮಾಡ್ತೀನಿ. ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ ನೀವು. ಓಕೆ ಗೈಸ್, ಬನ್ನಿ ಇವಾಗ ಶಿಸ್ತಂದಿಟ್ಟು ಊಟ ಮಾಡೋಣ ಅಂತ.
ಏಕ್ ನಂಬರ್ ಒಂದು ಸ್ವಲ್ಪ ಚಿಕನ್ ಮಾಡ್ಯಾರ ನಮ್ಮ ಪಾರ್ಟ್ನರ್ ಅವರು. ಅದು ಚಿಕನ್ ಯಾವ ರೀತಿ ಮಾಡಿರಲ್ಲ ಅದು ಚಿಕನ್ ಅದೆಲ್ಲ ತೊಂದು ಶಿಸ್ತಾಗಿ ಚಿಕನ್ ಊಟ ಮಾಡುವ ಊಟ ಈಗ ಟೈಮ್ ಆಗ್ಯದ ಅದಕ್ಕೆ. ಲೆಟ್ಸ್ ಗೋ ಗೈಸ್, ಪಟಪಟತೆ ಊಟ ಮಾಡುವ ಈಗ ಬನ್ನಿ. ಏನು ಹೇಳ್ತಾರಪ್ಪ, ಇವನಿಗೆ ನಾನು ಒಂದು ಹೆಸರಿಟ್ಟಿದ್ದೆ ಹೆಗಣ ಅಂತೇಳಿ. ಆದರೆ ಇವನ ಹೆಸರ ಅಪ್ಪಾಜಿ ಅಂತ ಕರಿತೀವಿ ನಾವು. ಬಟ್ ನಾನು ಪೆಟ್ನೆ ಬಿಟ್ಟಿದ್ದೆ ನಮ್ಮ ಅಕ್ಕನ ಮಗನಿಗೆ ಹೆಗಡೆ ಅಂತ. ನಿಜ ಹೇಳ್ಬೇಕಂದ್ರೆ ಗೈಸ್ ನಾಳಿನ ವ್ಲಾಗ್ದಾಗ ನೋಡ್ರಿ ನೀವು, ನಮ್ಮ ಪಾರ್ಟ್ನರ್ಗಿಂತ ಚೆಂದಾಗಿ ಫೋನ್ ಹಿಡಿತಾನೆ, ನಮ್ಮ ಪಾರ್ಟ್ನರ್ಗಿಂತ ಚೆಂದಾಗಿ ಮಾತಾಡ್ತಾನೆ ವ್ಲಾಗ್ ಒಳಗಡೆ. ನೋಡಿರಿ ನೀವು ನಾಳಿನ ವ್ಲಾಗ್ದಾಗ ಅವಂದು ಇರ್ತದೆ ಜಾಸ್ತಿ. ವಾಚ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೆಟ್ಸ್ ಗೋ. ಪಡಪಡ ಊಟ ಮಾಡ್ಸಿರ್ತೇನೆ ನಿಮ್ಗೆ. ಜೈ ಹಿಂದ್. ಗೈಸ್ ಫೈನಲಿ ಊಟ ಮುಗಿಸ್ಕೊಂಡು ಇಲ್ಲಿ ಬಂದು ಕುಂತೀನಿ. ಇವಾಗ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಅಂದರೆ ಗಂಟ್ಲು ನೋವಾಗಿರ್ತದೆ ಗೈಸ್ ಬೆಳಗ್ಗೆಯಿಂದ. ಸ್ವಲ್ಪ ಸಣ್ಣಗೆ ಸ್ವಲ್ಪ ಅಂದರೆ ಏನೋ ಗಂಟ್ಲು ಏನು ಗೊತ್ತಿಲ್ಲ, ಸ್ವಲ್ಪ ಗಂಟ್ಲು ನೋವಾಗಕತ್ತಿತ್ತು. ಹಾಗಾಗಿ ಸ್ವಲ್ಪ ದನಿನೇ ಸ್ವಲ್ಪ ಚೇಂಜ್ ಆಗಿಬಿಟ್ಟದು ನೋಡ್ರಿ ವಾಯ್ಸ್ ನಂದು. ಸಿಕ್ಕಾಪಡೆ ಒಂಥರ ಖುಷಿ ವಿಚಾರ, ಒಂದು ಸೈಡ್ ಇದು ಹೆಲ್ತ್ ವಿಚಾರ. ನೋಡ್ರಿ ಹೆಂಗಿರ್ತದೆ. ನಜರ್ 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 ಹಾಕೇ ಬಿಡ್ತಾರೆ ಹಂಗೆ ಜನ. ನಮ್ಮ ಫ್ಯಾಮಿಲಿ ಕೂಡೋದಿಲ್ಲ ಅಂತ ಹೇಳಿದ್ರೆ ಒಟ್ಟೂರಿಂದ ನಜರ್ ಹಾಕೇ ಬಿಡ್ತಾರೆ. ಬರೀ ಇವಾಗ ಇಲ್ಲಿ ನೋಡ್ರಿ ನಮ್ಮ ಹೆಗಣಪ್ಪ ಅಂದ್ರೆ ನಮ್ಮ ಮಳೆ ನೋಡ್ರಿ ಹೆಂಗೆ ಕೂತಾನೆ ಇಲ್ಲಿ. ವಿಡಿಯೋ ಮಾತಾಡಕತ್ತೀನಿ, ಒಂದು ಅಡಿಕೆ ಹಾಕೊಂಡಕತ್ತಾನೆ. ಅದೇ ಸರ್ ಶಿಸ್ತಾಗಿ ಊಟ ಅಂತ ಮುಗಿದ್ವಿ. ಇವಾಗ ಏಕ್ ನಂಬರ್ ಚಿಕನ್ ಅದು. ನಾನು ಸ್ವಲ್ಪ ದನಿ ಸ್ವಲ್ಪ ಆ ಟೈಮ್ದಾಗ ತೀರಾ ಚೇಂಜ್ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಮಾತಾಡೋಕ್ಕಾಗಲಿಲ್ಲ. ನಮ್ಮ ಪಾರ್ಟ್ನರ್ ಅವ್ರಿಗೆ ಮಾತಾಡಪ್ಪ ಅಂದ್ರೆ ಅವರು ಪೂರ ಏನಂದ್ರೆ ಊಟನೇ ಮಾಡಲ್ಲ ಇರೋ. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ನೋಡಿಕೆರೆ ಹಿಂಗೆ ಮುಂದೆ ಕೂತಿದ್ದ ನಮ್ಮ ಅಮ್ಮಾರ ಎಲ್ಲ ಸ್ವಲ್ಪ ಕೂತಿದ್ದ. ಅವ್ರು ನೋಡಿ ಫಸ್ಟ್ ಟೈಮ್ ಊಟನೇ ಮಾಡೋಕ್ತಾ ಇರಲಿಲ್ಲ. ಆಕಿ ವಿಡಿಯೋ ಫೋನ್ ಹಿಡ್ಕೊಂಡು ವಿಡಿಯೋ ಏನು ಮಾಡ್ತಾಳೆ ಹೇಳ್ರಿ. ಹೆಂಗೆ ಅನ್ನಿಸ್ತಪ್ಪ ನಮ್ಮ ಭೇಟಿಯಾಗಿದ್ದು ನಿನಗೆ? ಹಾಂ, ನಿಮ್ಮ ಅಕ್ಕ ನೋಡಿ ಹೆಂಗೆ ಅನ್ನಿಸ್ತು? ಚೆಂದ ಅನ್ನಿಸ್ತದ? ನಿಮ್ಮ ಅಕ್ಕ ಹೆಂಗದ ಮತ್ತೆ ಮಸ್ತ? ಇಬ್ಬರು ಜೋಡಿ ಹೆಂಗದ? ನಿಮ್ಮ ಪಪ್ಪ ಯಾಕೆ ಬಿಡೋದ ಬರ್ಲಂತ ಈಗ ಅನ್ಕತಾನೆ ಬರ್ಲಂತ ಪಪ್ಪ. ಈಗ ತೊಗೋತೀವಿ ಪಪ್ಪ ಸ್ವಲ್ಪ ದಿನ ಇರಲಿ ಅಂತೇಳಿ ನಾನೇ ಬಿಟ್ಟಿದ್ದು. ಅಂದ್ರೆ ಒಮ್ಮೆಲಿಗೆ ಈಗ ಒಂದು ವಾರದಿಂದ ಹಿಂದಿಲಿದ್ದು ಹೇಳಕ್ಕೆ ಬನ್ನಿ ನಿಮ್ಗೆ. ವಿಡಿಯೋದಾಗ ತೊಗೋತೀನಿ, ನಮ್ಮ ಫ್ಯಾಮಿಲಿ ಬರ್ನ ವಿಡಿಯೋದಾಗ ತೊಗೋತೀನಿ ಅಂತ ಹೇಳಿದ್ರೆ. ಸೊ ಅವ್ರು ಬಂದಿದ್ದ ಒಂದು ಎಷ್ಟು ಅಂದ್ರೆ 2-3 ಗಂಟೆಗೆ ಅದು ಬಂದಾರ ಇಲ್ಲಿ ಮನೆಗೆ. ಬಟ್ ನಾನು ಏನು ಮಾಡೀನಿ ವಿಡಿಯೋದಾಗ ಒಮ್ಮೆ ಡೈರೆಕ್ಟ್ ಒಮ್ಮೆ ಅವ್ರು ಬರ್ನ ಸೀದಾ ಡೈರೆಕ್ಟ್ ವಿಡಿಯೋ ಹಿಡ್ಕೊಂಡೆ ಕೂತಿಲ್ಲ ಅವ್ರ ಹತ್ರ ಹೋಗಿ. ನಾನು ಫಸ್ಟ್ ಅವ್ರು ಕೂಡ ಸ್ವಲ್ಪ ಮಾತಾಡಿದೆ. ಒಂದು ವರ್ಷ ಏನೂ ಮಾತಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಸ್ವಲ್ಪ ಅವ್ರ ಜೊತೆ ಅದು ಮಾತಾಡಿ ಮಾಡಿ ಇವಾಗ ಅವರಿಗೆಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡ್ಬೇಕಾಗಿ ಬಂತು. ಯಾಕಪ್ಪ ಅಂದ್ರೆ ಡೈರೆಕ್ಟ್ ವಿಡಿಯೋದಾಗ ಸುಮ್ಮನೆ ಯಾಕೆ ಬೇಡ ಅನ್ನೋದು ಮಂದಿ ಬಗ್ಗೆ ಎಲ್ಲ ಯೋಚನೆ ಕೂತ್ರೆ ನಮ್ಮದು ನಡೆಯಲ್ಲ. ಈಗೆಲ್ಲ ಬಿಟ್ಟು ಬಿಡ್ರಿ, ಎಲ್ಲ ಮಂದಿದು ಅವ್ರದ್ದು ಇವ್ರದ್ದು ಚಿಂತೆನೇ ಬಿಟ್ಟು ಬಿಡ್ಬೇಕು. ಬಿಟ್ಟರೆ ಅಂದ್ರೆ ನಾವು ಮುಂದೆ ಹೋಗ್ಲಿಕ್ಕಾಗುತ್ತೆ. ನೀವು ಅವ್ರು ಅದ ಅಂತಾರೆ ಇವ್ರದ್ದು ಅಂತಾರೆ ಅನ್ಕೋದು ಹೋದ್ರೆ ನಮ್ಮ ಜೀವನ ಸಾಗಿಸೋದಾಗಲ್ಲ ಅಂಥೇಳಿ ತಿಳಿಸಿ ಹೇಳ್ಕೊಂಡು ನಮ್ಮ ಅಕ್ಕಗ ಮತ್ತು ನಮ್ಮ ತಂಗಿ ಮತ್ತು ಇವ್ರು ತೊಗೊಂಡಿನಿ. ಆ್ಯಂಡ್ ನಮ್ಮ ಮದರ್ ಬಂದಾರ. ಬಟ್ ಇವಾಗ ಸ್ವಲ್ಪ ಮುಜುಗರ ಅವರಿಗೆ. ಹಂಗಾಗಿ ಅವ್ರು ಹಿಡಿದಾಗೆ ಸಾಯಪ್ಪ ಈಗೇನು ಬೇಡಪ್ಪ ನಾ ಅನ್ಕೋತಾವಲ್ಲ, ನನಗಂತೂ ಬೇಡ, ಅಕ್ಕರಿಗೆ ತಂಗಿಯರಿಗೆ ಇವ್ರಿಗೆ ತಗೋ ನನಗೇನು ಬೇಡ ಅಂದಾರೆ. ಬಟ್ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನು ಮ್ಯಾರೇಜ್ ಟೈಮ್ದಾಗ ಒಬ್ಬ ಮಗ, ನಾನು ನಿಜ ಹೇಳ್ಬೇಕು ಒಬ್ಬ ಮಗ. ಅದೊಂದು ಭಾಳ ದೊಡ್ಡ ತಪ್ಪು ಮಾಡಿದ್ದೆ ನಾನು. ನಮ್ಮ ತಾಯಿಯರಿಗೆ ಹೇಳಲಾರ್ದೆ ಮತ್ತು ನಮ್ಮ ತಾಯಿಯರು ನಮ್ಮ ಅಕ್ಕ ತಂಗಿಯರ ಕೈಯಿಂದ ಅಚ್ಚತೆ ಕಾಳು ಹಾಕೊಲಾರ್ದೆ ಒಂದು ಏನೋ ಒಂಥರ ಗಿಲ್ಟ್ ಕಾಡಾಗತ್ತಿತ್ತು ನನ್ನ ಮನಸ್ಸಿನಾಗ. ಅವ್ರ ಕೈಯಿಂದ ಅಕ್ಷತೆ ಕಾಳು ಹಾಕೊಲಾರ್ದೆ ನಾನು ಅದೊಂದು ದೊಡ್ಡ ತಪ್ಪು ಮಾಡಿದ್ದೆ. ಬಟ್ ಅವ್ರಿಗೆ ಹೇಳಿದೆ, ನಾನು ಹಿಂಗೆ ಏನೋ ಸಿಚುವೇಶನ್ ಹಂಗೆ ಬರ್ತಾವಲ್ಲ, ಸಿಚುವೇಶನ್ ತಕ್ಕಂಗೆ ಹೋಗ್ಬೇಕಾಗುತ್ತೆ ಅಂತಾರೆ. ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ತಾ ಇರಲಿಲ್ಲ. ಇದೊಂದು ಮೇನ್ ಮ್ಯಾಟ್ರ್ ಆಯಿತು. ಸೊ ಹಿಂಗಾಗಿ ಜಾಸ್ತಿ ಇದು ಹಂಗಾಗಿ ಮಾತಾಡೋಕೆ ಅವ್ರಿಗೇನು ಹೇಳೋಕ್ಕಾಗಿರಲಿಲ್ಲ. ಇವಾಗ ನಾನು ಎಲ್ಲ ಅವರಿಗೆಲ್ಲ ತಪ್ಪಾಯ್ತಂತ ಕೇಳಿ ಕ್ಷಮೆ ಕೇಳಿ ನಮ್ಮ ಫ್ಯಾಮಿಲಿ ಬಗ್ಗೆ ಬೇಕಲ್ಲ, ತಾಯಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿನೇ. ಸೊ ಅವರಿಗೆಲ್ಲ ಹೇಳಲಾರ್ದು ಮಾಡಲಾರ್ದು ಹಿಂಗೆಲ್ಲ ಮಾಡಿದ್ದೆಲ್ಲ ತಪ್ಪಾಯಿತು. ನಿಜ ಹೇಳ್ಬೇಕಾದ್ರೆ ಅದು ತಪ್ಪು, ನಾವು ಮಾಡಿದ್ದೆಲ್ಲ. ಬಟ್ ನಮ್ಮ ಸಿಚುವೇಶನ್ ಆ ಟೈಪ್ ಇತ್ತು ಅವಾಗ. ಸೊ ನಮ್ಮ ಹಣೆ ಬರದ ಹಿಂಗೆ ಹಂಗಾಯಿತು. ಇವಾಗ ಮುಂದೆ ಹಿಂಗೆ ಸಾಗಬೇಕಾಗುತ್ತೆ. ಅದೇ ಬಿಟ್ಟು ಅದೇ ಹಿಡ್ಕೊಂಡು ಕುಂದ್ರೋಕ್ಕಾಗಲ್ಲ. ಸೊ ಹಂಗಾಗಿ ಬನ್ನಿ ಇನ್ಮೇಲಿಂದ ನಮ್ಮ ಫ್ಯಾಮಿಲಿ ಬಂತು. ಅದೊಂದು ದೊಡ್ಡ ಖುಷಿ ಆಯಿತು. ನೀವೇ ಹೆಂಗೆ ಅನಿಸ್ತೀರಿ? ಖುಷಿ
ಖುಷಿ ಆಯಿತು. ಮೀಟಾಗಿ ಖುಷಿ ಆಯಿತು. ಚೆನ್ನಾಗಿ ಮಾತಾಡಿದ್ರೆ ಎಲ್ಲರೂ. ಒಂಥರ ಇಷ್ಟು ದಿನ ಒಂಥರ ಏನೋ ಅನ್ನಿಸ್ತಿತ್ತು, ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಮನೆ. ಹೌದು ಗೈಸ್, ನಿಜ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ನಮ್ಮ ಮನಸ್ಸು ಸಮಾಧಾನ ಆಗಿಬಿಟ್ಟದ. ನಿಜ ಹೇಳ್ಬೇಕಂದ್ರೆ ಇಷ್ಟು ದಿನ ಒಂಥರ ಚಂಚಲ ಮನ್ಸಲ್ಲ ಎಲ್ಲ ಇದ್ದು ಏನಿಲ್ಲಾರ್ದಂಗೆ ಇದ್ವಿ. ಇನ್ಮೇಲಿಂದ ಎಲ್ಲರೂ ಇರುತ್ತೆ, ನಾವು ಆರಾಮಾಗಿರ್ತೀವಿ. ನಮ್ಮ ಪಾರ್ಟ್ನರ್ ಅವರಿಗೆ ಇನ್ನೂ ಖುಷಿಯಾಗಿ ನೋಡ್ಕೋತೀವಿ. ಇನ್ಮೇಲಿಂದ ಸ್ವಲ್ಪ ಏನೋ ಒಂದು ಟೆನ್ಷನ್ ಆಗಿರ್ತಿದ್ವಿ, ಇನ್ಮೇಲಿಂದ ಎಲ್ಲ ಪೂರ ಕಾನ್ಸಂಟ್ರೇಷನ್ ಇವ್ರ ಮೇಲೆ, ಅದೇನಂತಾರಲ್ಲ ಇಂಗ್ಲೀಷ್ನಾಗ, ಪೂರಾ ಧ್ಯಾನ ಇವ್ರ ಮೇಲೆ ಇರುತ್ತೆ. ಇನ್ಮೇಲಿಂದ ಚೆನ್ನಾಗಿ ನೋಡ್ಕೊಳ್ಳೋದು, ಇವ್ರಿಗೆ ಖುಷಿಯಾಗಿ ಇಟ್ಕೊಳ್ಳೋದು, ನಮ್ಮ ಫ್ಯಾಮಿಲಿ ಖುಷಿಯಾಗಿ ಇಟ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಇರೋದು ಅದೇ ಅಷ್ಟೇ. ಗಾಯ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋ ಕಾಮೆಂಟ್ ಮಾಡಿರಿ ಗೈಸ್. ನಮ್ಮ ಫ್ಯಾಮಿಲಿಯವ್ರಿಗೆ ಇನ್ನೂ ಚೆನ್ನಾಗಿ ತೋರಿಸಿಲ್ಲ. ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ತಂಗಿ ಆಗಿರ್ಬೋದು, ಫುಲ್ ಕಂಫರ್ಟಬಲ್ ಇಲ್ಲ. ನಮ್ಮ ಮಳೆ ಆದನಲ್ಲ ಜಾಸ್ತಿ ಸ್ವಲ್ಪ ನಂದು ಅವಾಗವಾಗ ಮನೆಯಾಗೆಲ್ಲ ಮಾಡ್ತಿರ್ತಾನಂತ, ಗಾಯ್ಸ್ ಮಾಡ್ತಿರ್ತಾನಂತ. ಸೊ ನೀಗೆ ನಾಳೆನೇ ಬ್ಲಾಗ್ ಒಳಗೆ ತೊಗೋತೀನಿ, ಅವನೇ ಸ್ಟಾರ್ಟ್ ಮಾಡ್ಲಕ್ಕ ಬ್ಲಾಗ. ನಾಳಿನ ಬ್ಲಾಗ್ ಹೆಂಗಿರ್ತಾನೆ ನೋಡ್ರಿ ಅಂತ ಬಾಯ್ ಮುಚ್ಚು. ಕ್ಯೂರಿಯಾಸಿಟಿಯಿಂದ ನೋಡ್ರಿ ಅಂತ ಗಾಯ್ಸ್, ಕ್ಯೂರಿಯಾಸಿಟಿಯಿಂದ ನೋಡುವಂತ್ರಂತ. ಓಕೆ ಗಾಯ್ಸ್, ನನಗೊಂದು ಸ್ವಲ್ಪ ನೆಗಡಿ ಮತ್ತು ಪೆಂಟ್ಲು ಎಲ್ಲ ಬ್ಯಾನ್ ಆಗಿಬಿಟ್ಟದ. ಗಂಟ್ಲು ಅಂತ ಸಿಕ್ಕಾಬಿಟ್ಟೆ ಒಂಥರ ನೋವಾಗಿಬಿಟ್ಟದ. ಹಂಗಾಗಿ ಪೂರ ವಾಯ್ಸ್ ಚೇಂಜ್ ಆಗಿಬಿಟ್ಟದ ನಂದು. ಅದ್ರ ಸಲುವಾಗಿ ನಿಮ್ಗೆ ಹೆಂಗೆ ಕೇಳತ್ತ ಗೊತ್ತಿಲ್ಲ, ಕಷ್ಟಪಟ್ಕೊಂಡೆ ಮಾತಾಡಕತ್ತೀನಿ. ಕಳ್ದಕ್ಕೆ ಅದು ಏನೋ ಗೊತ್ತಿಲ್ಲ, ಎಕ್ದಮ್ ವಾಯ್ಸ್ ಅಂತೂ ಫುಲ್ ಚೇಂಜ್ ಆಗಿದೆ. ಇವಾಗ 5 ನಿಮಿಷ ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿತ್ತು, ಇವಾಗಂತೂ ಫುಲ್ ನಿಜ. ಅವಾಗ ಅಂದ್ರೆ ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೆಟರ್ ಇತ್ತು. ಇವಾಗ ತೀರಾ ಪೂರ ಹದಗೆಟ್ಟು ಹೋಗ್ಬಿಟ್ಟದ. ಅದಕ್ಕೊಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿನಿ. ಬೆಳಗ್ಗೆ ಅನ್ನಿಸ್ತಾರೆ ಅನ್ನೋದ್ರೊಳಗೆ ಸ್ವಲ್ಪ ರಿಕವರಿ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ತಿಕ್ಕೊಂಡು ಹೋಗ್ತಾರೆ. ನಮ್ಮ ಅಮ್ಮಾರಂತೂ ಬಿಡಲ್ಲ. ಅದಕ್ಕೆ ನಡೆ ಹಾಸ್ಪಿಟ್ಲ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ ನನಗೆ. ಅದಕ್ಕೆ ಬೆಳಗ್ಗೆ ಅನ್ನೋದ್ರ ರಿಕವರಿ ಆದಾಗ ಪಾಡಾಗುತ್ತೆ ಆರಾಮ್ಸೆ. ಮತ್ತು ನಾವು ಕಂಟಿನ್ಯೂ ಹಿಡಿಯೋದೇ ಇರ್ತದೆ, ಅದರಿಂದ ತಲೆಗೆಡ್ಸೋಕೆ ಹೋಗ್ಬೇಡ್ರಿ. ನಾವು ಮಾಡಿದ್ರೆ ನಮ್ಮ ಪಾರ್ಟ್ನರ್ ಸ್ಟಾರ್ಟ್ ಮಾಡಿರ್ತಾರೆ. ನಮ್ಮ ಪಾರ್ಟ್ನರ್ ನಮ್ಮ ಹಳ್ಳಿಯ ಪಾರ್ಟ್ನರ್ ಅಂದ್ರೆ ಬೈಲಕತ್ತಿರಲ್ಲ, ಸಾರಿ, ನಮ್ಮ ಶಿಲ್ಪಾ ಮೇಡಮ್ ಅವರು. ಅಂದ್ರೆ ಮೇಡಮ್ ಶಿಲ್ಪ ಅಂದ್ರೆ ಒಂಥರ ಅನ್ಸುತ್ತೆ. ಶಿಲ್ಪಾ ಮೇಡಮ್ ಹಿಂಗೇನಂದ್ರೆ ಸ್ವಲ್ಪ ಅದು ಏನೋ ಒಂಥರ ಸ್ವ್ಯಾಗ್ ಅನಿಸುತ್ತೆ, ಒಂಥರ ಹೆಸರು ಬಾಚಿನ ಕೊಡ್ತದೆ. ಹಾಗೆ ನಮ್ಮ ಶಿಲ್ಪಾ ಮೇಡಮ್ ಅವರು ನಮ್ಮ ಬಳಿ ಅವರೇ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಜೊತೆ ವಿಡಿಯೋ ಶುರು ಮಾಡಿದ್ರು. ಅಂದರೆ ಫಸ್ಟ್ ಟೈಮ್ ಅವರಿಗೆ ಅದೇನಿದೆ, ನಾನು ಸ್ವಲ್ಪ ಊಟ ಮಾಡೋ ಟೈಮ್ನಾಗ ಫುಲ್ ಮಿಕ್ಕಿತ್ತಲ್ಲ ನನಗೆ, ಸ್ವಲ್ಪ ನೀವೇ ಮಾಡಿರಿ ಮಾತಾಡಿ ಅಂತ ಹೇಳ್ತಾರೆ. ಅವರು ಊಟ ಮಾಡೋಕ್ಕೆ ನೀರಾಗತ್ತಿದ್ದಾರೆ. ಅವರು ಕಂಫರ್ಟೇಬಲ್ ಆಗಿ ಊಟ ಮಾಡಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿಲ್ಲ. ಅವರು ವಿಡಿಯೋ ಹೆಂಗೆ ಮಾಡ್ತಾರೆ ಹೇಳ್ರಿ, ನಿಜ ಹೇಳ್ಬೇಕಂದ್ರೆ. ಏನು ತಿಂದಾರೋ ಏನು ಬಿಟ್ಟಾರೋ ಗೊತ್ತಿಲ್ಲ. ಓಕೆ ಗೈಸ್, ನಿಮಗೆ ಇವತ್ತಿನ ವಿಡಿಯೋ ಯಾವ ಥರ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ಇನ್ಮೇಲಿಂದ ಫ್ಯಾಮಿಲಿ ಬ್ಲಾಗ್ಸ್, ಪೂರ ಫ್ಯಾಮಿಲಿ ಬ್ಲಾಗ್ಸ್, ಬರೀ ಇಬ್ಬರೇ ಇರ್ತೀವಿ ಇಷ್ಟು ದಿನ. ಇನ್ಮೇಲಿಂದ ಪೂರ ಫ್ಯಾಮಿಲಿ ಬ್ಲಾಗ್ಸ್ ನಿಮ್ಮ ಮುಂದೆ ಇರ್ತವೆ ಗೈಸ್. ಓಕೆ ಓಕೆ ಗೈಸ್, ಇವತ್ತಿನ ಡೈಲಿ ಏನು ನೋಡ್ತೇನೆ. ಇಲ್ಲಾಂದ್ರೆ ನನ್ನ ಗಂಟ್ಲ ಹೈದರಾಬಾದ್ ಆಗೋದಂತೂ ಪಕ್ಕ. ನಿಮ್ಮ ಕೂತಾರ ಮತ್ತೊಬ್ಬಸ್ ನಾಳೆ ಮಾತಾಡೋಕ್ಕಾಗಲಿಲ್ಲ ಅಂದ್ರೆ ಹೆಂಗೆ. ಓಕೆ, ಐ ಹೋಪ್ ಎಲ್ಲರೂ ಕೂಡ ಇಷ್ಟ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಬಾಯ್.